ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಇನ್ಸ್ಟೆಂಟ್ ಆಗಿ ಕೇವಲ 5 ನಿಮಿಷದಾಗ ಹೆಲ್ದಿ ಆಗಿರುವಂತ ಅಷ್ಟೇ ಆರೋಗ್ಯಕರವಾಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಮಧ್ಯಾಹ್ನ ಡಿನ್ನರ್ ಆಗಲಿ ಈವ್ನಿಂಗ್ ಸ್ನಾಕ್ಸ್ ಆಗಲಿ ಎಲ್ಲದಕ್ಕೂ ಸೂಪರ್ ಆಗಿರುವಂತ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣಂದ್ರಿ. ಇಲ್ಲಿ ನೋಡ್ರಿ, ಮೀಡಿಯಂ ಸೈಜಿನ ಒಂದು ಆಲೂಗಡ್ಡೆನ ಈ ತರ ತುರಿದ್ ಬಿಟ್ಟು ಒಂದ್ 2 ರಿಂದ 3 ಸರ್ತಿ ಸ್ವಚ್ಛಗೆ ತೊಳೆದು ಒಂದ್ ಬೌಲ್ದಾಗ ಹಾಕೊಳತ್ತೀನ್ರಿ. ಅದೇ ರೀತಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಕೂಡ ಹಾಕೊಳತ್ತೀನ್ರಿ. ನಿಮ್ ಗೋಧಿ ಹಿಟ್ಟಿನ ಬದಲಾಗಿ ನೀವು ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು ನೋಡ್ರಿ. ಇವಾಗ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವಂತ ಟೊಮೆಟೊ, ಆಮೇಲೆ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್, ಅದೇ ರೀತಿ ತುರಿದಿರುವಂತ ಕ್ಯಾರೆಟ್ ಹಾಕೊಳತ್ತೀನ್ರಿ. ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಮಸ್ತಾಗೆ ಟೇಸ್ಟಿಯಾಗಿ ಬರ್ತೈತಿ ನೋಡ್ರಿ. ಅದೇ ರೀತಿ ಒಂದ್ ಹಾಫ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಜೀರಾ ಪುಡಿ, ಮತ್ ರೆಡ್ ಚಿಲ್ಲಿ ಪೌಡರ್, ಒಂದ್ ಚಿಟಿಕೆ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಏನ್ ಮಾಡಿದ್ರು, ಇದಕ್ಕ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ನೀರು ಕರೆಕ್ಟ್ ಆಗ್ತದೆ ನೋಡ್ರಿ. ಜಾಸ್ತಿ ಒಮ್ಮೆ ನೀರ್ ಹಾಕಿ ಕಲ್ಸಕ್ ಹೋಗ್ಬೇಡ್ರಿ. ಅಂದ್ರ ಸ್ವಲ್ಪ ಸ್ವಲ್ಪ ಹತ್ತದಂಗ ನೀರ್ ಹಾಕೊಂಡು ಕಲ್ಸ್ಕೋಬೇಕು ನೋಡ್ರಿ. ಅಂದ್ರ ತೆಳು ಐತೆ ಅಂದ್ರ ಸರಿ ಬರಲ್ರಿ ಇದು ಬ್ರೇಕ್ಫಾಸ್ಟ್. ಸ್ವಲ್ಪ ಈ ರೀತಿ ಇರ್ಬೇಕು ನೋಡ್ರಿ. ಹಿಟ್ ಅನ್ನೋದು ಈ ತರ ಇರ್ಬೇಕ್ರಿ. ಜಾಸ್ತಿ ತೆಳು ಇಲ್ರಿ, ಜಾಸ್ತಿ ಗಟ್ಟಿ ಕೂಡ ಇಲ್ ನೋಡ್ರಿ. ಮಕ್ಕಳಿಗೆ ದಿನ ಲಂಚ್ ಬಾಕ್ಸಿಗೆ ಏನಪ್ಪಾ ಮಾಡ್ಬೇಕಂತ ಟೆನ್ಷನ್, ಎಲ್ಲರಿಗೂ ಅದೇ ಟೆನ್ಷನ್ ಇರ್ತೈತಲ್ರಿ. ಕೇವಲ 5 ನಿಮಿಷದಾಗ ಇನ್ಸ್ಟೆಂಟ್ ಆಗಿ ಮಾಡುವಂತ ರೆಸಿಪಿ ಐತ್ರಿ. ಅದೇ ರೀತಿ ಹೆಲ್ದಿ ಕೂಡ ಐತ್ ನೋಡ್ರಿ. ಐ ಹೋಪ್ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿನ್ ನೋಡ್ರಿ. ಇವಾಗ ಇದಕ್ಕ ಚಂದಾಗೆ ಕಲ್ಸ್ಕೊಳಮಂತ್ರಿ. ಈ ಬ್ರೇಕ್ಫಾಸ್ಟಿಗೆ ನಮ್ಗ ಏನೋ ಸೋಡಾ ಏನು ಬೇಕಾಗಿಲ್ಲ ನೋಡ್ರಿ. ರವಾ ಕೂಡ ಬೇಕಾಗಿಲ್ರಿ. ಕೇವಲ 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ವೆಜಿಟೇಬಲ್ ಇದ್ದು ಅಂದ್ರ ಸಾಕ್ ನೋಡ್ರಿ. ಹೆಲ್ದಿಯಾಗಿ ಮಕ್ಳಿಗೆ ಮಾಡ್ಕೊಡ್ಬೋದು ನೋಡ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನಾವು ಇವಾಗ ದೋಸೆ ಹಾಕೊಂಡ್ ನಡ್ರಿ. ಈ ಕಡೆ ತವಾ ಕೂಡ ಕಾಯ್ಸಕ್ ಇಟ್ಕೊಂಡಿನ್ರಿ ನಾನು ಆಲ್ರೆಡಿ. ಇವಾಗ ಇದಕ್ಕ ಎಣ್ಣೆ ಹಾಕಿನೂ ಮಾಡ್ಕೋಬಹುದ್ರಿ, ಅಥವಾ ವಿದೌಟ್ ಎಣ್ಣೆ ಇಲ್ಲಾರ್ದೆ ಕೂಡ ಮಾಡ್ಕೋಬಹುದ್ರಿ. ಎಣ್ಣೆ ಹಾಕ್ಲಾರ್ದೇನು ಟೇಸ್ಟ್ ಸೂಪರ್ ಆಗಿರ್ತೈತ್ರಿ, ಎಣ್ಣೆ ಇಲ್ಲಾರ್ದೆ ಕೂಡ ಟೇಸ್ಟ್ ಸೂಪರ್ ಆಗಿರ್ತೈತಿ ನೋಡ್ರಿ. ಇವಾಗ ತವಾಕ್ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಸವರ್ಕೋಬೇಕ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದು ಬ್ಯಾಟ್ರ್ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಈ ತರ ನೋಡ್ರಿ, ಈ ತರನೇ ಇರ್ಬೇಕ್ರಿ. ಜಾಸ್ತಿ ತೆಳು ಅಂತೂ ಮಾಡಾಕ್ ಹೋಗ್ಬೇಡ್ರಿ. ಇಷ್ಟೇ ತೆಳುವಾಗಿರ್ಬೇಕು ನೋಡ್ರಿ. ಇವಾಗ ನಾವು ದೋಸೆ ಯಾವ ರೀತಿ ಹಾಕ್ತೇವಲ್ರಿ, ಅದೇ ರೀತಿ ಇದನ್ನ ನಿಧಾನವಾಗಿ ಎಲ್ಲ ಕಡೆ ಹರಡ್ಕೋಬೇಕು ನೋಡ್ರಿ. ಇದನ್ನ ಇನ್ಸ್ಟೆಂಟ್ ಐತ್ರಿ, ಮತ್ತ ಅದೇ ರೀತಿ ಹೆಲ್ದಿ ಕೂಡ ಐತ್ರಿ. ನೀವು ಲಂಚ್ ಬಾಕ್ಸಿಗಾಲಿ, ಮಕ್ಳಿಗೆ ಟಿಫಿನ್ ಬಾಕ್ಸಿಗಾಲಿ ಯಾವ್ದಕ್ ಕೊಡ್ರಿ, ಅಥವಾ ಮಕ್ಳು ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಮಾಡ್ಕೊಟ್ರುನು ಇಷ್ಟಪಟ್ಟು ತಿಂತಾರ ನೋಡ್ರಿ. ಇವಾಗ ಮೀಡಿಯಂ ಟು ಲೋ ಇಟ್ಟು ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಈ ತರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕ್ರಿ. ಒಂದ್ 2 ನಿಮಿಷ ಆಗನ ಇವಾಗ ಲಿಡ್ ಕ್ಲೋಸ್ ಮಾಡಿದೇವಲ್ರಿ, ತೆಗದ್ ನೋಡು ಮತ್ರಿ ಯಾವ ರೀತಿ ಬೆಂದೈತೆ ಅಂತ ಹೇಳಿ ನೋಡ್ತಾ ಇರ್ಬೋದ್ರಿ ನೀವು. ಎಲ್ಲ ನೀಟಾಗೆ ಬಂದೈತ್ರಿ. ಇವಾಗ ಏನ್ ಮಾಡೋದ್ರಿ, 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತ್ತೀನಿ ನೋಡ್ರಿ. ಜಾಸ್ತಿ ಏನ್ ಎಣ್ಣೆ ಬೇಕಾಗಿಲ್ರಿ, 1 ಸ್ಪೂನ್ ಆದ್ರ ಕರೆಕ್ಟ್ ಆಗ್ತೈತ್ರಿ. ಇದನ್ನ 2 ಸೈಡ ಚಂದಗೆ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದ್ರಿ ಕಲರ್ ಎಷ್ಟು ಮಸ್ತಾಗೆ ಬಂದೈತೆ ಅಂತ ಹೇಳಿ. ಮಕ್ಳು ಇದನ್ನ ನೋಡಿದ್ರ ಸಾಕ್ರಿ ತಿನ್ಬೇಕಂತ ಹಠ ಮಾಡ್ತಾರ್ರಿ. ಅಷ್ಟು ಟೇಸ್ಟಿಯಾಗಿ ಈ ಬ್ರೇಕ್ಫಾಸ್ಟ್ ರೆಡಿ ಆಗ್ತೈತ್ರಿ. ಇವಾಗ ನೋಡ್ರಿ, ಇದನ್ನ 2 ಸೈಡ ಬೇಯಿಸ್ಕೋಬೇಕ್ರಿ. ಒಂಚೂರು ಹಸಿ ಇರಬಾರ್ದ್ರಿ, ಚಂದಗೆ ಬೇಯಿಸ್ಕೋಬೇಕು ನೋಡ್ರಿ. ಈ ತರ ಒತ್ತಿ ಇವಾಗ ಇದನ್ನ ಏನ್ ಮಾಡೋಮ್ರಿ, ನಿಮ್ಗೆ ವೆಜಿಟೇಬಲ್ ಇಷ್ಟ ಇಲ್ಲ ಅಂದ್ರ ವೆಜಿಟೇಬಲ್ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಉಳ್ಳಾಗಡ್ಡಿ, ಟಮಾಟೆ ಹಾಕೊಂಡ್ ಕೂಡ ಮಾಡ್ಕೋಬಹುದ್ರಿ. ಅಂದ್ರೂ ಸೂಪರ್ ಆಗಿ ಬರ್ತೈತ್ರಿ ಇದು ಬ್ರೇಕ್ಫಾಸ್ಟ್. ಇವಾಗ ಇದು ರೆಡಿ ಆಗೈತಿ, ನೋಡ್ತಾ ಇರ್ಬೋದ್ರಿ ನೀವು. ವೆಜಿಟೇಬಲ್ ಎಲ್ಲ ಎಷ್ಟ್ ಚಂದಾಗಿ ಕಾಣ್ಸತ್ತವ್ರಿ. ಕಲರ್ ಕೂಡ ಸೂಪರ್ ಆಗಿ ಬಂದೈತ್ರಿ. ಇವಾಗ ನಾವ್ ವಿದೌಟ್ ಆಯಿಲ್ ಕೂಡ ಹಾಕಿ ತೋರಿಸ್ತೀನಿ ನೋಡ್ರಿ. ಒಂಚೂರು ಎಣ್ಣೆನೆ ಬೇಕಾಗಿಲ್ರಿ ಇದಕ್ಕ. ಆದ್ರೂ ಕೂಡ ಈ ಬ್ರೇಕ್ಫಾಸ್ಟ್ ಸೂಪರ್ ಆಗಿ ಬರ್ತೈತ್ರಿ. ಇವಾಗ ನೋಡ್ರಿ, ಇದನ್ನು ಕೂಡ ಅಷ್ಟೇ ರೀ, ಸ್ವಲ್ಪ ತೆಳುವಾಗಿ ಹಾಕೋಬೇಕ್ರಿ. ಸ್ವಲ್ಪ ದಿಪ್ಪ ಹಾಕಿದ್ರಂದ್ರ ಬೇಯಂಗಿಲ್ರಿ ಜಲ್ದಿ. ಅದಕ್ಕಂತ ಹೇಳಿ ಸ್ವಲ್ಪ ತೆಳುನೆ ಹಾಕೋಬೇಕ್ರಿ. ಇವಾಗ ಮೀಡಿಯಂ ಟು ಲೋ ಇಟ್ಟು ಇದಕ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳುವಂತ್ರಿ. ಇನ್ಸ್ಟೆಂಟ್ ಆಗಿ ಆಫೀಸ್ ಅಥವಾ ಸ್ಕೂಲ್ದಾಗ ಅದು ಜಾಬ್ ಮಾಡ್ತಿರ್ತಾರಲ್ರಿ, ಅಂತವ್ರಿಗೆ ಇದು ಯೂಸ್ಫುಲ್ ಅಂತಾನೆ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಟಯರ್ಡ್ ಆಗಿ ಬಂದಿರ್ತಾರ್ರಿ, ಅಡಿಗೆ ಮಾಡಾಕ್ ಮನ್ಸಿರಲ್ಲ. ಅಂತವ್ರು ಕೇವಲ 5 ನಿಮಿಷದಾಗ ಮಾಡ್ಕೊಂಡ್ ತಿನ್ಬೋದ್ ನೋಡ್ರಿ. ಇದು ಮೊಸರು ಕೂಡನು ತಿನ್ಬೋದ್ರಿ, ಅಥವಾ ಸೈಡ್ ಚಟ್ನಿ ಕೂಡ ಮಾಡ್ಕೋಬಹುದ್ರಿ. ಇಲ್ಲ ಚಟ್ನಿನೂ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಖಾರ ಹಾಕೇವಲ್ರಿ. ಹಾಗೆ ಕೂಡ ತಿನ್ಬೋದ್ರಿ. ಡಯಟ್ ಯಾರು ಮಾಡ್ತಿರ್ತಾರಲ್ರಿ, ಅಂತವ್ರಿಗೂ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು ನೋಡ್ರಿ ಇದು.
ನೋಡ್ತಾ ಇರ್ಬೋದ್ರಿ ನಾ ಆಯಿಲ್ ಹಾಕ್ಲಾರ್ದೆ ಮಾಡೋದು ಕೂಡ ಎಷ್ಟು ಸೂಪರ್ ಆಗಿ ಕಲರ್ಫುಲ್ ಆಗಿ ಬಂದೈತೆ ಅಂತ ಹೇಳಿ. ಇವಾಗ ನಾವು ಸರ್ವಿಂಗ್ ಮಾಡ್ಕೊಳಮಂತ್ರಿ. ನೋಡ್ರಿ ಎಷ್ಟು ಸಾಫ್ಟ್ ಆಗಿರುವಂತ ಬಾಯಾಗಿಟ್ರೆ ಸಾಕ್ರಿ ಬೆಣ್ಣಿ ತರ ಕರ್ಗೋಗುವಂತ ಗೋಧಿ ಹಿಟ್ಟಿನ ವೆಜಿಟೇಬಲ್ ಪರೋಟ ರೆಡಿ ಐತ್ ನೋಡ್ರಿ. ಲಟ್ಸೋದ್ ಕೂಡ ಬೇಕಾಗಿಲ್ರಿ ನಾವು. ನೋಡ್ರಿ ಎಷ್ಟ್ ಸಾಫ್ಟ್ ಆಗೈತಲ್ರಿ. ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೋಡಿದ ತಕ್ಷಣನೇ ಮನ್ಯಾಗ ಟ್ರೈ ಮಾಡ್ರಿ, ಮನಿ ಮಂದಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ. ಇಷ್ಟ ಆದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.